सोशल डेमोक्रेटिक पार्टी ऑफ इंडिया यानी एसडीपीआई के लिए एक अच्छी खबर। बेंगलुरु में ईसाई मजहब के मजहबी रहनुमा चर्च के फादर्स ने एसडीपीआई को सपोर्ट करने का ऐलान किया है। आज आर्च बिशप कृपाकरन पॉल ने मीडिया से बात करते हुए एसडीपीआई के समर्थन का ऐलान किया है। ಏನಿವತ್ತು SDPI ಪಕ್ಷಕ್ಕೆ ನಾನು ಬೆಂಬಲ ಕೊಡಬೇಕಂತ ಬಂದಿದ್ದೀವಿ ಅಂದರೆ, ಅವತ್ತು ಮತಾಂತರ ಕಾಯ್ದೆ ಬಂದಾಗ ನಮ್ಮ ಪರವಾಗಿ ಯಾರು ನಿಂತಿಲ್ಲ. SDPI ಬೀದಿಗೆ ಬಂದು ಹೋರಾಟಗಳು ಮಾಡಿದ್ರು. ಕ್ರೈಸ್ತರ ಪರವಾಗಿ ನಾವು ಇದ್ದೀವಿ ಅಂತ ಒಂದು ಧ್ವನಿಯನ್ನು ಇಡೀ ಕರ್ನಾಟಕ ರಾಜ್ಯ ನೋಡುವಾಗೆ ಒಂದು ಧ್ವನಿ ಎತ್ತಿಕೊಟ್ರು. ಅವತ್ತು ಏನಪ್ಪ ಮಾಡೋದು ಅಂತ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಗೋಳಾಡ್ತಿರುವಾಗ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಈ SDPI ಪಕ್ಷ ಮುಂದೆ ಬಂತು. ಅದಕ್ಕೆ ದಾಖಲೆಗಳಿದೆ. ಇವತ್ತು ನಮಗೊಂದು ಬದಲಾವಣೆ ಬೇಕಾಗಿರೋ ಸಮಯ ಇದು. ಇವತ್ತು ಡೆಮಾಕ್ರಸಿ ಏನಾಗಿದೆ, ಚರ್ಚ್ ಒಳಗಡೆ ನುಗ್ಗಿ ಹೆಣ್ಮಕ್ಳನ್ನ ಕೈಗಳೆಳೆಯೋದು, ಅನೇಕ ಪಾಸ್ಟ್ಗಳ ಮೇಲೆ ಕೇಸ್ಗಳು ಬಿದ್ದಿದೆ. ಈ ಸ್ವತಂತ್ರ ಭಾರತದಲ್ಲಿ ನಾವಿವತ್ತು ಸ್ವತಂತ್ರ ಇಲ್ಲದೆ ಇದ್ದೀವಿ. ಯಾವಾಗ ನಮಗೊಂದು ಸ್ವತಂತ್ರ ಬರೋದು? 8ನೇ ತಿಂಗಳಲ್ಲಿ ಒಂದು ಪತ್ರಿಕಾ ನ್ಯೂಸ್ ಪೇಪರ್ ಬರುತ್ತೆ, ಅತಿ ಶೀಘ್ರದಲ್ಲಿ ಕ್ರೈಸ್ತರು ಮುಸಲ್ಮಾನರಿಗೆ ವೋಟ್ ರೈಟ್ಸೇ ಇರಲ್ಲ ಅಂತ. ನಾವು ಹುಟ್ಟಿದ್ದು ಇದೇ ಭಾರತದಲ್ಲಿ, ಕರ್ನಾಟಕದಲ್ಲೇ. ಈ ವೋಟ್ ರೈಟ್ಸ್ ಅನ್ನೋದು ಪ್ರತಿಯೊಂದು ಮನುಷ್ಯನಿಗೆ ಅವನ ಹಕ್ಕದು. ಅದನ್ನು ಇಲ್ದಂಗೆ ಮಾಡಿದ್ರೆ ಹೆಂಗೆ? ನಾವು ಏನು ತಪ್ಪು ಮಾಡಿದ್ದೀವಿ, ಎಷ್ಟು ನೋವುಗಳು ಅನುಭವಿಸ್ತಾ ಇದ್ದೀವಿ. ಕೋಲಾರಲ್ಲಿ 40 ವರ್ಷದಿಂದ ಆರಾಧನೆ ಮಾಡ್ಕೊಂಡು ಬಂದಂಥ ಜಾಗ ಪ್ರತಿಮೆಯನ್ನು ತೆಗೆದ್ರು. ಕನಕಪುರಲ್ಲಿ ಒಂದು ನಮ್ಮ ಕ್ರೈಸ್ತ ಪ್ರತಿಮೆ ತೆಗೆದ್ರು. ಈಗ ನಮಗೆ ಎಲ್ಲಿದೆ ನ್ಯಾಯ? ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಹಲವಾರು ವರ್ಷಗಳಿಂದ ನಾವು ಎದುರು ನೋಡ್ಕೊಂಡು ಇವತ್ತು ನಾವು ಬೀದಿಯಲ್ಲಿ ಬಂದು ನಿಂತಿದ್ದೀವಿ. SDPIಯಿಂದ 16 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ದಯಮಾಡಿ ಪುಲಕೇಶಿ ನಗರ್ ಕ್ಷೇತ್ರದ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಭಾಸ್ಕರ್ ಪ್ರಸಾದ್ ಅವರು ಸಂಖ್ಯೆ ನಂಬರ್ 8ರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ ಸರ್ವಜ್ಞ ನಗರ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಬ್ದುಲ್ ಅನ್ನಾನ್ ನಮ್ಮ ಬೆಂಗಳೂರು ನಗರದಲ್ಲಿ 2 ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ಕ್ರೈಸ್ತರಿಗೆ ಒಂದು ಸಮುದಾಯ ಭವನ ಇಲ್ಲ, ಕ್ರೈಸ್ತರಿಗೆ ಇವತ್ತು ಮಶಾನ ಇಲ್ಲ. ಮಹಾತ್ಮ ಗಾಂಧಿಯವರು ದಂಡಿ ಮಾರ್ಚ್ ಮಾಡುವಾಗ ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಹುಟ್ಟಿದಂಥ ಕ್ರೈಸ್ತ ಹೋರಾಟಗಾರರು ಸನ್ಮಾನ್ಯ ಶ್ರೀ ಟೈಟಸ್ ಜಿ ಇದ್ರು. 79 ನಂಬಿಕೆ ಉಳ್ಳ ವಿಶ್ವಾಸಿಗಳಲ್ಲಿ ಈ ಟೈಟಸ್ ಅವರು ಮುಖ್ಯವಾದ ಒಂದು ಪಾತ್ರ ವಹಿಸ್ಕೊಂಡಿದ್ರು. ಏನಿವತ್ತು ಭಾರತ ಸ್ವತಂತ್ರ ಬಂತು ಆವತ್ತಿಂದ ನಮ್ಮ ಕ್ರೈಸ್ತರದ ಒಂದು ಕೊಡುಗೆ ಇದೆ. ಹಲವಾರು ವರ್ಷಗಳಾಯಿತು. ಈ ಟೈಟಸ್ ಅನ್ನೋದು ಯಾರಂತನೂ ತುಂಬ ಜನ ಗೊತ್ತಿಲ್ಲ. ಒಮ್ಮೆ ದಂಡಿ ಮಾರ್ಚ್ ನಡೀತಾ ಇರುತ್ತೆ, ಮಹಾತ್ಮ ಗಾಂಧಿ ಹತ್ರ ಹೋಗಿ ಹೇಳ್ತಾರೆ, ನೋಡಿ ಇವತ್ತೇನು ನಾವು ಗಾಂಧಿ ಟೊಪ್ಪಿ ಅಂತೀವಿ, ಅವತ್ತು ಖಾದಿ ಟೊಪ್ಪಿ ಅದು. ಆ ಖಾದಿ ಟೊಪ್ಪಿಯನ್ನು ಈ ಟೈಟಸ್ ಅವರು ಹಾಕ್ಕೊಂಡಿಲ್ಲ ಅಂತ ಮಹಾತ್ಮ ಅವ್ರ ಹತ್ರ ಹೇಳಿದಾಗ ಮಹಾತ್ಮ ಅವ್ರು ಹೇಳ್ತಾರೆ, ನಾನೇ ಆ ಟೊಪ್ಪಿ ಹಾಕ್ಕೊಂಡಿಲ್ಲ, ನಾನು ಹೇಗೆ ಹೇಳ್ತೀನಿ ಅಂತ. ಸ್ವತಂತ್ರ ಭಾರತ ಬಂದ ಮೇಲೆ ನಮ್ಮ ಟೈಟಸ್ ಅವರು ಅವ್ರ ಹತ್ರ ಇದ್ದಂಥ ಜಮೀನನ್ನು ಫ್ರೀ ಎಜುಕೇಷನ್ಗಾಗಿ ಕೊಟ್ಟರು. ಅವ್ರು ಹುಟ್ಟಿದ್ದು ಇದೇ ಕೇರಳದಲ್ಲೇ, ನಮ್ಮ ದಕ್ಷಿಣ ಭಾರತದವರು. ಮಹಾತ್ಮ ಗಾಂಧಿ ಜೊತೆ ಇದ್ದಂಥ ಟೈಟಸ್ ಅವ್ರನ್ನೇ ಮರ್ತಿದ್ದಾರೆ ಅಂದರೆ ಇವತ್ತು ಕ್ರೈಸ್ತರನ್ನ ಎಷ್ಟು ಜನ ಮರ್ತಿದ್ದೀರಿ? ನಮ್ಮದು ಕೊಡುಗೆ ಇದೆ, ಸ್ವತಂತ್ರ ಹೋರಾಟದಿಂದನೇ ನಮ್ಮದು ಕೊಡುಗೆ ಇದೆ. ನಮಗೂ ವೋಟ್ ರೈಟ್ಸ್ ಇದೆ, ನಮಗೂ ಅಕ್ಕಿ ಇದೆ. ಸೊ ಈ ಬಾರಿ ಈ 16 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡೋಣ. ನಮ್ಮ ಹಕ್ಕುಗಳು ವೋಟ್ ರೈಟ್ಸ್ ಇದೆ, ವೋಟ್ ರೈಟ್ಸ್ ಕೊಡೋಣ. ಸೊ ಪುಲಕೇಶಿ ನಗರಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ತಮ್ಮಲ್ಲಿ ಒಂದು ವಿನಂತಿ, ಸಂಖ್ಯೆ ನಂಬರ್ 8 ಆಟೋದ ಗುರುತು ನಮ್ಮ ಅಭ್ಯರ್ಥಿಯಾದಂಥ ಭಾಸ್ಕರ್ ಪ್ರಸಾದ್ ಅಯ್ಯ ಅವ್ರಿಗೆ ನಮ್ಮೆಲ್ಲರ ಆಶೀರ್ವಾದ ಕೊಡ್ರಿ. ಈ ಬಾರಿ ಅವ್ರನ್ನ ವಿಧಾನಸೌಧ ಒಳಗೆ ಕಳಿಸೋಣ. ಸಮುದಾಯ ಪರವಾಗಿ ಅಲ್ಲ,
ಕ್ಷೇತ್ರದ ಒಂದು ಒಳ್ಳೆ ಕೆಲಸಗಳು, ಮಾದರಿಯಾದ ಒಂದು ಶಾಸಕರ ಅಂತ ಕೆಲಸಗಳು ಮಾಡಲಿ ಅಂತ ನಾವೆಲ್ಲ ಆರೈಕೆ ಮಾಡೋಣ, ಆಶೀರ್ವಾದ ಮಾಡೋಣ. ಹಾಗೆ ಸಿಲಿಂಡರ್ ಸಿಂಬಲ್ ನಂಬರ್ 6 ಅಬ್ದುಲ್ ಹನ್ನಾನ್ ಅವರು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಈ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕರು ಕ್ರೈಸ್ತರಿದ್ದೀರಿ. ಈ ಬಾರಿ ಒಂದು ಬದಲಾವಣೆ ತರೋಣ, ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡೋಣ, ಅವ್ರನ್ನ ಮುಂದಿನ ದಿನದಲ್ಲಿ ಶಾಸಕರಾಗಿ ನೋಡೋಣ. ನಮ್ಮ ಕೆಲಸಗಳು ಏನಾಯ್ತು ಅದನ್ನು ನೋಡೋಣ. ಸರ್, ಇವತ್ತು ಒಳ್ಳೆ ರೋಡ್ಗಳಿಲ್ಲ ಸರ್, ರೋಡ್ಗಳದೇ 2-3 ಸಾವುಗಳಾಗೋಯ್ತು. ಇವಾಗ ಚುನಾವಣೆ ಟೈಮಲ್ಲಿ ರೋಡ್ಗಳು ಆಗ್ತಾ ಇದ್ದಾರೆ. ಮಾತಾಡಬೇಕಂತ ಭಾಳ ಮಾತಾಡೋಕ್ಕಿದೆ, ಒಂದಿನ ಸಾಲಲ್ಲ. ನಮಗೆ ಭಾರಿ ಅನ್ಯಾಯ ಆಗಿದೆ. ಇದನ್ನೆಲ್ಲ ಒಂದು ಬದಲಾವಣೆ ತರಬೇಕಂದ್ರೆ ಈ ಚುನಾವಣೆ. ದಯವಿಟ್ಟು ಯಾರು ಮನೆಯಲ್ಲಿ ಇರಬೇಡ್ರಿ. ಚುನಾವಣೆ ದಿನ ಎಲ್ಲರೂ ಬಂದು ವೋಟ್ ಹಾಕ್ರಿ, ನಿಮ್ಮ ರೈಟ್ಸ್ನ ಸರಿಯಾಗಿ ಕೊಡ್ರಿ, ಅಭ್ಯರ್ಥಿ ಪರವಾಗಿ ಇರ್ರಿ, ದೇವರನ್ನ ಆಶೀರ್ವಾದ ಮಾಡಿ. जय हिंद। कि हमारे ऊपर ये बार बार इल्ज़ाम लगाया जाता है कि सिर्फ मुसलमानों की पार्टी है। ये जो पार्टी है ये हिंदुस्तानियों की पार्टी है, इंडियंस की पार्टी है, मजलूमों की पार्टी है। जिन तबक़ात को भी यहाँ पर जुल्म हुआ है, यहाँ पर उनके ऊपर अट्रॉसिटीज़ हुए हैं, जिनको बेसिक एमिनिटीज़ नहीं मिले हैं, जिनको रिप्रेजेंटेशन नहीं मिला है, जिनको नेगलेक्ट किया गया है, ऐसे तमाम तबक़ात, चाहे वो दलित हों, चाहे वो मुस्लिम्स हों, चाहे वो क्रिश्चियंस हों, चाहे वो तमिल लोग हों, चाहे वो हिंदू लोग हों, जो भी लोग, वो तमाम लोगों का एक संगम है, एक प्लेटफॉर्म है। उसका नाम सोशल डेमोक्रेटिक पार्टी ऑफ इंडिया है। बेंगलुरु के 28 कॉन्स्टिट्यूएंसीज में सिर्फ 2 कॉन्स्टिट्यूएंसीज, पुलिकेशी नगर और सर्वज्ञ नगर, ये 2 कॉन्स्टिट्यूएंसीज में हमने इंतखाबात में हिस्सा लिया है। हमारे जो भास्कर प्रसाद साहब है, दलित एक्टिविज्म का एक बहुत बड़ा एग्जाम्पल हमारे भास्कर प्रसाद साहब है, पुलिकेशी नगर से कंटेस्ट कर रहे हैं। पुलिकेशी नगर में एक कैंडिडेट को तो हिटाए, लेकिन ये कैंडिडेट को हिटाने के बाद उसका प्लेटफॉर्म को हिटाने के लिए उनके अंदर ताकत अभी पैदा नहीं हुई है। लेकिन भास्कर साहब का प्लेटफॉर्म, भास्कर साहब का एजेंडा, भास्कर साहब का सिंबल हमें याद रखने की ज़रूरत है। उनका जो सिंबल है 8 है और 8 का निशान है। मैं अब्दुल हन्नान सर्वज्ञ नगर में बेहतरीन तरीके से मेरा कैंपेन हुआ। मैं दलितों के पास, क्रिश्चियंस के पास, औरतों के पास, उलमा के पास, नौजवानों के पास में गया हूँ। लोग मुझे वोट करने के लिए बेताब हैं, हिम्मत से, विजडम से वो वोट करेंगे। मेरा जो सीरियल नंबर है 6 और मेरा गैस का सिलेंडर मेरा निशान है। और डॉक्टर पॉल साहब जो सैकड़ों चर्चेस के फादर्स और नन्स को ऑर्गेनाइज करते हैं, उनको मॉनिटर करते हैं, तो तमाम लोगों का एक बहुत बड़ा नेटवर्क उनका है। ये पूरे नेटवर्क के साथ सोशल डेमोक्रेटिक पार्टी ऑफ इंडिया के अब्दुल हन्नान को सर्वज्ञ नगर में और भास्कर साहब को पुलिकेशी नगर में वो सपोर्ट करने का ऐलान किए हैं। इसी तरीके से तमिल क्रिश्चियंस भी हमारे साथ हैं, उनकी भी एक बहुत बड़ी टीम वॉलंटरी हमारी दोनों जगह काम कर रही है। मैं उम्मीद करता हूँ कि हमारे मुसलमान भाई, दलित भाई, हिंदू भाई, क्रिश्चियंस भाई सब मिलकर इंशाअल्लाह ये दोनों जगह ज़बरदस्त वोट करेंगे, एक रेवोल्यूशन लाएंगे। शुक्रिया।